ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತುಳಸಿಯವರೇ, ನಿಮ್ಮ ಉಪವಾಸದ ವ್ರತ ಫಲಿಸ್ತು. ತಗೊಳ್ಳಿ, ಜ್ಯೂಸ್ ಕುಡೀರಿ. ನನಗೆ ಜ್ಯೂಸ್ ಬೇಡ, ಮೊದಲು ವಿಷಯ ಏನು ಅಂತ ಹೇಳಿ. ವಿಷಯ ಏನು ಅಂತ ಗೊತ್ತಾದರೆ ನೀವು ಇನ್ನೂ 2 ಗ್ಲಾಸ್ ಜ್ಯೂಸ್ ಕುಡಿತೀರ. ನಾವು ಅನ್ಕೊಂಡ ಹಾಗೆ ಶಾರ್ವರಿ ಆಶ್ರಮಕ್ಕೆ ಬಂದಿದ್ದಾಳೆ. ನಿಜ ಹೇಳ್ತಾ ಇದ್ದೀರಾ? ಶಾರ್ವರಿ ಬಂದಿದ್ದಾಳ? ಅವಳ ಅಕ್ಕ ಬದುಕಿರೋ ವಿಷಯ ಗೊತ್ತಾಗಿ ಅವಳನ್ನು ಹುಡ್ಕೊಂಡು ಅಲ್ಲಿಗೆ ಬಂದಿದ್ದಾಳೆ. ಅಂತೂ ನಾವು ಅನ್ಕೊಂಡಾಗೆ ಎಲ್ಲ ಆಯ್ತು. ಈ ಸಲ ಯಾವುದೇ ಕಾರಣಕ್ಕೂ ಶಾರ್ವರಿ ತಪ್ಪಿಸ್ಕೊಳ್ಳೇಬಾರ್ದು. ಅವಳನ್ನ ಹಿಡಿಲೇಬೇಕು. ಮೀರಾ, ನಮ್ಮ ಮೀರಾ ಹೇಗಿದ್ದಾಳೆ? ಶಾರ್ವರಿ ಅವಳನ್ನು ಕರ್ಕೊಂಡ್ಬಂದಿದ್ದಾಳ? ಮೀರನು ಸಿಗ್ತಾಳೆ. ನೀವು ಮೊದಲು ಈ ಜ್ಯೂಸ್ ಕುಡೀರಿ. ಊಟ ತಿಂಡಿ ಬಿಟ್ಟು ನೀವು ಎಷ್ಟು ವೀಕ್ ಆಗಿದ್ದೀರಾ. ತಗೊಳ್ಳಿ. ನಾನು ಮೊದಲು ಮಕ್ಕಳ ಹತ್ರ ಮಾತಾಡಬೇಕು. ಶಾರ್ವರಿ ಸಿಕ್ಕಿರೋದ್ರ ಬಗ್ಗೆ ತಿಳ್ಕೋಬೇಕು. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಇರಿ, ನಾನು ಅವಿಗೆ ಈಗಲೇ ಕಾಲ್ ಮಾಡ್ತೀನಿ. ಹೇಳಿಯಪ್ಪ. ಅವಿ, ನಿಮ್ಮಮ್ಮ ಶಾರ್ವರಿ ಆಶ್ರಮಕ್ಕೆ ಬಂದಿದ್ದಾಳೆ ಅಂತ ಹೇಳಿದ್ರೆ ನಂಬ್ತಾ ಇಲ್ಲ. ನಿನ್ನ ಬಾಯಿಂದಾನೇ ಕೇಳಬೇಕಂತೆ. ಹೇಳು. ಅವಿ, ಆ ಶಾರ್ವರಿ ಸಿಕ್ಕದ್ಲಾ? ನಮ್ಮ ಮೀರನ್ ನೋಡಿದ್ಯಾ? ಹೇಗಿದ್ದಾಳೆ? ಆ ಶಾರ್ವರಿ ರಾಧಾ ಕಾಣಿಸ್ತಿಲ್ಲ ಅಂದ್ರೆ ಅಪ್ಪ ಅಮ್ಮ ಆತಂಕ ಪಡ್ಕೋತಾರೆ. ಹೌದಮ್ಮ, ಅವಳು ಆಶ್ರಮಕ್ಕೆ ಬಂದಿದ್ದಾಳೆ. ಇವತ್ತು ಏನೇ ಆದರೂ ಅವಳು ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ನಾನು ಹೇಳಿದ್ರೆ ನಂಬಲಿಲ್ಲ, ಈಗ ನಂಬಿಕೆ ಬಂತ? ನಿಮ್ಮ ಮಾತಲ್ಲಿ ನಂಬಿಕೆ ಇಲ್ಲ ಅಂತಲ್ಲ, ರೀಕನ್ಫರ್ಮ್ ಮಾಡ್ಕೊಂಡೆ ಅಷ್ಟೆ. ಆ ಶಾರ್ವರಿ ಸಿಕ್ಕಿದ್ರೂ ಅವಳನ್ನ ಹಿಡಿಯೋಕ್ಕಾಗಲಿಲ್ಲ. ಅವಳನ್ನ ನಾವೇ ಬಿಟ್ಕೊಡ್ಬೇಕಾಯ್ತು. ಅವಿ ಸಮರ್ಥ ಅವಳನ್ನ ಹಿಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟರು. ಆದರೆ ಮೀರಾಗೋಸ್ಕರ ಅವಳನ್ನ ಬಿಡಬೇಕಾಯ್ತು. ಹೇಗೂ ಶಾರ್ವರಿಗೆ ಅವಳ ಅಕ್ಕ ಬದುಕಿರೋದು ಗೊತ್ತಾಗಿದೆ. ಅವಳ ಅಕ್ಕನ ಹುಡ್ಕೊಂಡು ಬಂದೇ ಬರ್ತಾಳೆ. ಮೊದಲು ಮೀರಾ ಕ್ಷೇಮವಾಗಿ ಮನೆಗೆ ಬರೋದು ಮುಖ್ಯ. ಆಮೇಲೆ ಶಾರ್ವರಿನ ಹುಡ್ಕೋದು ನೋಡೋಣ. ಮೀರಾ ಸೇಫ್ ಆಗಿ ಬಂದೇ ಬರ್ತಾಳೆ. ಶಾರ್ವರಿ ಅವಳ ಅಕ್ಕನಿಗೋಸ್ಕರನಾದರೂ ಮೀರಾಗೆ ಏನು ಮಾಡೋದಿಲ್ಲ. ಇವತ್ತು ನಮ್ಮ ಮೀರಾ ನಮ್ಮ ಕೈ ಸೇರ್ತಾಳೆ. ಅವಳು ನೋಡಿ ಕಣ್ ತುಂಬ್ಕೋಬಹುದು, ಮುದ್ದು ಮಾಡ್ಬೋದು ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಸಿಗ್ಲಿಲ್ಲ. ರಾಧವ್ರೆ, ಏನಾದರೂ ಬೇಕಿತ್ತಾ? ರಾಧವ್ರೆ, ನಿಮ್ಗೇನಾದ್ರೂ ಬೇಕಿದ್ರೆ ನನ್ನನ್ನು ಕೂಗಿ, ನಾನೇ ಬರ್ತೀನಿ. ನೀವು ತುಂಬಾ ವೀಕ್ ಆಗಿದ್ದೀರಾ, ನೀವು ಬರಕ್ ಹೋಗ್ಬೇಡಿ. ಮೀರಾ ಸಿಕ್ಕದ್ಲ? ಶಾರ್ವರಿ ಮಗುನ್ ವಾಪಸ್ ಕೊಟ್ಲಾ? ಮೀರಾ ಇನ್ನೂ ಸಿಕ್ಕಿಲ್ಲ. ನಾನು ಆಶ್ರಮದಲ್ಲಿದ್ದಾಗ ಆ ಶಾರ್ವರಿ ನನ್ನ ಹತ್ರ ಬಂದಿದ್ಲು. ನನ್ನ ನೋಡಿ ಅಕ್ಕ ಅಂತ ಕರೆದ್ಲು. ಅವಳು ಯಾಕೆ ನನ್ನನ್ನು ಅಕ್ಕ ಅಂತ ಕರೆದ್ಲು ಅಂತ ನನಗೊಂದು ಅರ್ಥ ಆಗಲಿಲ್ಲ. ಮೋಸ್ಟ್ಲಿ ಶಾರ್ವರಿ ಅಕ್ಕ ನೋಡಕ್ಕೆ ನಿಮ್ಮ ಥರನೇ ಇರ್ಬೋದೇನೋ, ಅದಕ್ಕೆ ಅವಳು ಹಾಗೆ ಅನ್ಕೊಂಡಿರ್ತಾಳೆ. ಛೀ, ಆ ಶಾರ್ವರಿ ಅಂತ ವಿಷ ಸರ್ಪಕ್ಕೆ ನನ್ನಂತ ಅಕ್ಕ ಇರಕ್ಕೆ ಸಾಧ್ಯನೇ ಇಲ್ಲ. ಅಂತ ಕೆಟ್ಟ ಹೆಂಗ್ಸ್ ಏನಾದರೂ ನನ್ನ ತಂಗಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವಳು ಕತ್ ಹಿಸಿಕ್ಬಿಡ್ತಾ ಇದ್ದೆ. ಯಾವ ಕೆಟ್ಟ ಕೆಲಸನೂ ಮಾಡಕ್ ಬಿಡ್ತಿರ್ಲಿಲ್ಲ. ಅವಳು ದ್ರೋಹಿ, ರಾಕ್ಷಸಿ.
ರಾಧಾ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಪದೇ ಪದೇ ಆ ಶಾರ್ವರಿ ನನ್ನ ಕಣ್ಮುಂದೆ ಬಂದ್ರೂ ನನಗೆ ಅವಳನ್ನು ಹಿಡಿಯೋಕ್ಕೆ ಆಗ್ತಾ ಇಲ್ಲ. ಅವಳು ತಪ್ಪಿಸ್ಕೊಂತಾನೆ ಇರ್ತಾಳೆ. ಇವತ್ತು ಹಾಗೆ ಆಯ್ತು. ಅವಳು ನನ್ನ ಕಣ್ಣು ಎದುರುಗಡೆನೇ ಇದ್ಲು. ನಾನು ಇನ್ನೇನು ಅವಳನ್ನು ಹಿಡಿಬೇಕು ಅನ್ನೋಷ್ಟರಲ್ಲಿ ಅವಳು ನನ್ನ ಮುಖ ಮುಚ್ಚಿಬಿಟ್ಲು. ನಾನು ಮತ್ತೆ ಮೂರ್ಛೆ ಹೋಗ್ಬಿಟ್ಟೆ. ಆಮೇಲೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನೋಡಿ, ನೀವು ಗಾಬರಿ ಆಗುವಂಥದ್ದು ಏನೂ ಆಗಿಲ್ಲ. ಶಾರ್ವರಿ ಸಿಕ್ಕೇ ಸಿಗ್ತಾಳೆ. ನಮ್ಮ ಮೀರಾ ಕೂಡ ಹುಷಾರಾಗಿ ವಾಪಸ್ ಬರ್ತಾಳೆ. ನೀವು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ. ರಾಧಾ ಅವರೇ, ಬನ್ನಿ ರೂಮ್ಗೆ ಹೋಗೋಣ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಅಕ್ಕ, ನೀನ್ ಬದುಕಿದ್ಯಾ? ಇಷ್ಟು ದಿನ ನೀನ್ ಬದುಕಿಲ್ಲ ಅಂತ ಅನ್ಕೊಂಡು ನೀನ್ ಫೋಟೋನ ಇಟ್ಟು ಪೂಜೆ ಮಾಡ್ತಿದ್ದೆ. ಆದ್ರೆ ಇವತ್ತು ನೀನು ಜೀವಂತವಾಗಿ ನನ್ನ ಕಣ್ಣೆದುರಿಗೆ ಇದ್ದೆ. ನಿಜವಾಗ್ಲೂ ನಾನಿವತ್ತು ನೋಡಿದ್ದು ನನ್ನ ಅಕ್ಕ ಶರ್ಮಿಳನೇನಾ? ನನ್ನ ಕಣ್ಣು ನನಗೆ ಮೋಸ ಮಾಡ್ತಿಲ್ಲ ತಾನೆ? ಅಥವಾ ನನ್ನ ಕನ್ಸು ಕಾಣ್ತಿಲ್ಲ ತಾನೆ? ಇಲ್ಲ, ಇದು ಭ್ರಮೆ ಅಲ್ಲ, ಇದು ವಾಸ್ತವ. ಅಂದ್ರೆ ನನ್ನ ಅಕ್ಕ ಶರ್ಮಿಳಾ ಜೀವಂತವಾಗಿದ್ದಾಳೆ, ನನ್ನ ಕಣ್ಣು ಮುಂದೆ ಬಂದಿದ್ದಾಳೆ. ಹೇ ಪುಟ್ಟಿ, ಏನ್ ಗೊತ್ತಾ, ನನ್ನ ಅಕ್ಕ ಶರ್ಮಿಳಾ ಬಗ್ಗೆ ನಿನ್ನ ಹತ್ರ ಯಾವಾಗ್ಲೂ ಹೇಳ್ತಿದ್ದೆ. ಅವಳು ನನ್ನ ಜೊತೆ ಇಲ್ಲ ಅಂತ ನಾನು ದುಃಖ ಪಡ್ತಾ ಇದ್ನಲ್ಲ. ಆಶ್ಚರ್ಯ ಏನ್ ಗೊತ್ತಾ, ನನ್ನ ಅಕ್ಕ ಶರ್ಮಿಳಾ ಬದುಕಿದ್ದಾಳೆ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾವುದೇ ವ್ಯಕ್ತಿ ಆಗ್ಲಿ ವಸ್ತು ಆಗ್ಲಿ ಅದು ನಮ್ಮ ಜೊತೆಗಿದ್ರೆ ಅದ್ರ ಬೆಲೆ ನಮಗ್ ಗೊತ್ತಾಗಲ್ಲ. ಅದನ್ನ ಕಳ್ಕೊಂಡಾಗ್ಲೇ ಅದ್ರ ಮಹತ್ವ ಏನು ಅಂತ ಗೊತ್ತಾಗೋದು. ನಾವು ಕಳ್ಕೊಂಡಿರೋ ವಸ್ತುಗಳು ವ್ಯಕ್ತಿಗಳು ಮತ್ತೆ ನಮಗ್ ವಾಪಸ್ ಸಿಕ್ಕಿದಾಗ ನಮಗಾಗೋ ಸಂತೋಷನ ಪದಗಳಲ್ಲಿ ಹೇಳಕ್ಕಾಗಲ್ಲ. ಇಷ್ಟು ವರ್ಷಗಳಲ್ಲಿ ನಾನು ಅತಿಯಾಗಿ ಖುಷಿ ಪಟ್ಟಿದ್ದು ಅಂದ್ರೆ ಇವತ್ತೇ. ಅದು ನನ್ನ ಅಕ್ಕನ್ನ ನೋಡಿ.